ಹಾಯ್, ನಮಸ್ತೆ ಎಲ್ರಿಗೂ. ಇಂದು 17 ಜೂನ್. ಇಟ್ಸ್ ಅ ಸ್ಪೆಷಲ್ ಡೇ ಇನ್ ಮೈ ಲೈಫ್. ಇಟ್ಸ್ ಮೈ ಬರ್ತ್ಡೇ. ಡೇ ಆ್ಯಸ್ ಯೂಶ್ವಲ್ ಪ್ರೇಯರ್ನಿಂದ ಪ್ರಾರಂಭ ಆಯಿತು. ಆಮೇಲೆ ಎದ್ದು ಬ್ರಷ್ ಮಾಡಿ ಆ್ಯಂಡ್ ಹೊರಗಡೆ ಗುಡಿಸಿ ಕ್ಲೀನ್ ಮಾಡೋಷ್ಟರಲ್ಲಿ ಪ್ರತಿ ವರ್ಷದಂತೆ ಇಂದು ಕೂಡ ಚರ್ಚ್ ಕಡೆಯಿಂದ ಹುಟ್ಟುಹಬ್ಬದ ಗ್ರೀಟಿಂಗ್ಸ್ ಕಾರ್ಡ್ ಕೊಟ್ಟರು. ಇದೊಂಥರ ಆಶೀರ್ವಾದದ ಅನುಭವ. ನಂತರ ಸಿಂಪಲ್ ಆ್ಯಂಡ್ ಹೆಲ್ತಿ ಗಂಜಿ ಉಪಹಾರ ಸೇವಿಸಿದ್ವಿ. ನಂತರ ಅಗೈನ್ ಮನೆಯ ಕೆಲಸಗಳಲ್ಲಿ ಸಮಯ ಕಳೆಯಿತು. ಡಿಶ್ ವಾಶ್, ಮೋಪಿಂಗ್, ಸ್ವೀಪಿಂಗ್, ಕ್ಲೋತ್ ವಾಶ್, ಮ್ಯಾಟ್ ವಾಶ್, ಹೀಗೆ ಎಕ್ಸೆಟ್ರಾ ಎಕ್ಸೆಟ್ರಾ. ಇವತ್ತಿನ ಲಂಚ್ಗೆ ಸ್ಪೆಷಲ್ ಮಟನ್ ಆ್ಯಂಡ್ ಗೀ ರೈಸ್. ಸೊ ಮಟನ್ ಕರಿಗೆ ಬೇಕಾದ ಎಲ್ಲ ಕ್ಲೀನಿಂಗ್ ಕಟ್ಟಿಂಗ್ ಫಿನಿಶ್ ಆಯಿತು. And finally, mutton gravy and ghee rice ready. Next, fresh up ಆಗಿ ಕೇಕ್ ಕಟಿಂಗ್ ಮಾಡಿ ಮೊದಲು ನಾನೇ ತಿಂದು ಹ್ಯಾಪಿಯಾಗಿ ಸೆಲೆಬ್ರೇಟ್ ಮಾಡಿದೆ. ಆಮೇಲೆ ರುಚಿಯಾದ ಘೀ ರೈಸ್, ಮಟನ್ ಕರಿ, ಸ್ಪ್ರೈಟ್ ಜೊತೆಗೆ ಐಸ್ ಕ್ರೀಮ್ ಕೂಡ ತಿಂದ್ವಿ. ಆಮೇಲೆ ಸ್ವಲ್ಪ ಕ್ಯಾಟ್ ಜೊತೆ ಆಟ ಆಡಿ ಮಧ್ಯಾಹ್ನ ನಾವು ಈ ಸ್ಪೆಷಲ್ ಡೇನ ಕಾರ್ಕಳ ಅತ್ತೂರು ಚರ್ಚ್ ವಿಸಿಟ್ ಮಾಡಿ ಸ್ಪೆಂಡ್ ಮಾಡಬೇಕು ಅಂತ ಅನ್ಕೊಂಡ ಹಾಗೆ ನಾವು ಹೊರಟ್ವಿ ಕಾರ್ಕಳ ಅತ್ತೂರು ಚರ್ಚ್ ಟು ಥ್ಯಾಂಕ್ ಗಾಡ್ ಫಾರ್ ಹಿಸ್ ಬ್ಲೆಸ್ಸಿಂಗ್ಸ್ ಆ್ಯಂಡ್ ಫಾರ್ ದಿಸ್ ಡೇ. Come, let's go and meet in ಕಾರ್ಕಳ ಅತ್ತೂರು ಚರ್ಚ್. ಅಲ್ಲಿ ತನಕ ವ್ಯೂಸ್ನ ಎಂಜಾಯ್ ಮಾಡಿ. ನೋಡಿ, ನಾವಿವಾಗ ರೀಚ್ ಆಗ್ತಾ ಇದ್ದೀವಿ ಕಾರ್ಕಳ ಅತ್ತೂರು ಚರ್ಚ್. ಇದುವೇ ಬ್ಯೂಟಿಫುಲ್ ಆಗಿರೋ ಚರ್ಚ್ನ ಎಂಟ್ರೆನ್ಸ್. ನೋಡ್ಲಿಕ್ಕೆ ತುಂಬಾನೇ ಭವ್ಯವಾಗಿದೆ. ಇದು ಕರ್ನಾಟಕದ ಪ್ರಮುಖ ಟೂರಿಸ್ಟ್ ಪ್ಲೇಸ್ಗಳಲ್ಲಿ ಒಂದಾಗಿದೆ. ಇದರ ಗೊಥಿಕ್ ಶೈಲಿಯ ವಾಸ್ತುಶಿಲ್ಪ ಯುರೋಪಿನ ಅರಮನೆಗಳನ್ನು ನೆನಪಿಸುತ್ತದೆ. 2016ರಲ್ಲಿ ಈ ಚರ್ಚ್ಗೆ ಮೈನರ್ ಬೆಸಿಲಿಕಾ ಎಂಬ ವಿಶೇಷ ಗೌರವ ಕೂಡ ದೊರೆತಿದೆ. ಕರ್ನಾಟಕದ 2ನೇ ಬೆಸಿಲಿಕಾ ಎಂಬ ಹೆಗ್ಗಳಿಕೆ ಕೂಡ ಪಡೆದಿದೆ. ಪ್ರತಿ ವರ್ಷ ಜನವರಿಯಲ್ಲಿ ನಡೆಯುವ ಅತ್ತೂರು ಜಾತ್ರೆಗೆ ಸಾವಿರಾರು ಭಕ್ತರು ಧರ್ಮ ಭೇದವಿಲ್ಲದೆ ಬಂದು ಪ್ರಾರ್ಥನೆ ಸಲ್ಲಿಸೋದು ಈ ಸ್ಥಳದ ವಿಶೇಷತೆಗಳಲ್ಲಿ ಒಂದು. ಹಸಿರು ಪ್ರಕೃತಿಯ ನಡುವೆ ಇರೋ ಈ ಭವ್ಯ ಚರ್ಚ್ ಕೇವಲ ಪ್ರೇಯರ್ ಸ್ಪಾಟ್ ಮಾತ್ರ ಅಲ್ಲ, ಮನಸ್ಸಿಗೆ ಪೀಸ್ ನೀಡೋ ಮಿರಾಕಲ್ ಪ್ಲೇಸ್ ಕೂಡ ಹೌದು.
ಇದರ ಹಿಂದೆ ಒಂದು ಮಿರಾಕಲ್ ಸ್ಟೋರಿ ಕೂಡ ನಾನು ಕೇಳಿದ್ದೆ. ಅದೇನಂದ್ರೆ, ಹಲವು ವರ್ಷದ ಹಿಂದೆ ಹಳೆ ಚರ್ಚ್ ಅನ್ನು ಸ್ಥಳಾಂತರಿಸಲು ಗ್ರಾಮಸ್ಥರು ಮತ್ತು ಪಾದ್ರಿ ಸೈಂಟ್ ಲಾರೆನ್ಸ್ ಅವರು ಚಿಕ್ಕ ಪ್ರತಿಮೆ ತಕೊಂಡು ನ್ಯೂ ಪ್ಲೇಸ್ ಹುಡುಕುತ್ತಾ ಒಂದು ನೀರಿನ ಬುಗ್ಗೆ ಬಳಿ ವಿಶ್ರಾಂತಿ ಪಡೆದ್ರು. ಆ ಪ್ರತಿಮೆಯನ್ನು ಅಲ್ಲೇ ಇಟ್ಟಿದ್ರು. ನಂತರ ವಿಶ್ರಾಂತಿ ಪಡೆದ ನಂತರ ಪ್ರತಿಮೆ ಎತ್ತಿಕೊಂಡು ಮುಂದೆ ಸಾಗಲು ಪ್ರಯತ್ನಿಸಿದ್ರೆ ಅದು ನೆಲಕ್ಕೆ ಅಂಟಿಕೊಂಡಂತೆ ಕದಲಲೇ ಇಲ್ಲ. ಸೊ ಈ ಪ್ಲೇಸ್ ಅನ್ನೇ ಆರಿಸಿ ಇಲ್ಲಿಯೇ ಚರ್ಚ್ ಕಟ್ಟುತ್ತೇವೆಂದು ಪ್ರಾರ್ಥಿಸಿದ್ರು. ಅದಾದ ನಂತರವೇ ಈ ಪ್ರತಿಮೆ ಎತ್ತಲು ಸಾಧ್ಯವಾಯಿತು. ಸೊ ಇದು ಗಾಡ್ನ ಸೈನ್ ಅಂತ ನಂಬಿ ಅದೇ ಸ್ಥಳದಲ್ಲಿ ಚರ್ಚ್ ನಿರ್ಮಿಸಲಾಯಿತು ಎಂಬ ನಂಬಿಕೆ ಇದೆ. ಸೊ ನಾವಿವಾಗ ಬಂದು ನೋಡಿದ್ರೆ ಈ ಚರ್ಚ್ನ ರಿನೋವೇಷನ್ ವರ್ಕ್ ನಡೀತಾ ಇತ್ತು. ಸೊ ಇದು ಫೈನಲ್ ಪ್ರಾಜೆಕ್ಟ್ನ ಫೈನಲ್ ಚರ್ಚ್ ಲುಕ್ ಇದುವೆ. ಬನ್ನಿ ನಾವು ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿ ಪ್ರೇಯರ್ ಮಾಡಿ ಬರೋಣ. ರಿನೋವೇಷನ್ ವರ್ಕ್ ಆಗ್ತಿದ್ರಿಂದ ಇಲ್ಲಿ ಪ್ರೇಯರ್ಗೆ ಅಂತ ಸಪರೇಟ್ ಅರೇಂಜ್ಮೆಂಟ್ಸ್ ಕೂಡ ಮಾಡಿದ್ರು. ಇಲ್ಲಿಂದ ನಾವು ಹೊರಟ್ವಿ ಅಲ್ಲೇ ಬ್ಯಾಕ್ ಸೈಡ್ ಅಲ್ಲಿ ಇರುವ ಮಿರಾಕಲ್ ಪಾಂಡ್ ಪುಷ್ಕರಣಿಗೆ. ಇದು ತುಂಬಾ ಫೇಮಸ್ ಪಾಂಡ್. ಈ ಪಾಂಡ್ ಅಲ್ಲಿ ಇರೋ ನೀರು ಎಂದಿಗೂ ಡ್ರೈ ಆಗೋಲ್ಲ ಅನ್ನೋ ನಂಬಿಕೆ ಇದೆ. ಈ ನೀರಿಗೆ ದೇವರ ಆಶೀರ್ವಾದ ಇದೆ ಎಂಬ ನಂಬಿಕೆಯಿಂದ ಭಕ್ತರು ನೀರನ್ನು ಮನೆಗೂ ತೆಗೆದುಕೊಂಡು ಹೋಗಿ ಜೀವನದಲ್ಲಿ ಆರೋಗ್ಯ ಮತ್ತು ಇನ್ನಷ್ಟು ಆಶೀರ್ವಾದ ಪಡೆದಿರುತ್ತಾರೆ ಎಂದು ಅನುಭವಗಳನ್ನು ಕೂಡ ಹಂಚಿಕೊಂಡಿದ್ದಾರೆ. ಇಲ್ಲಿ ನೀವು ಫಿಶ್ಗಳನ್ನು ಕೂಡ ನೋಡಬಹುದು. ಇಲ್ಲಿ ನಾವು ಕಾಯಿನ್ ಹಾಕಿ ನಮ್ಮ ಇಷ್ಟಾರ್ಥಗಳನ್ನು ಹೇಳಿದ್ರೆ ಅದು ಕೂಡ ನೆರವೇರುತ್ತೆ ಎನ್ನುವ ನಂಬಿಕೆ ಕೂಡ ಇದೆ. ಸೊ ಕಾರ್ಕಳ ಚರ್ಚ್ ಅನ್ನು ವಿಸಿಟ್ ಮಾಡಿದವರು ಈ ಪುಷ್ಕರಣಿಯನ್ನು ನೋಡೋದನ್ನು ಮರೆಯೋದಿಲ್ಲ. ನೆಕ್ಸ್ಟ್ ನಾವು ಅಲ್ಲಿಂದ ವಾಪಸ್ ಮನೆ ಕಡೆ ಹೊರಟ್ವಿ. ಆಲ್ಮೋಸ್ಟ್ 4:30 ಸಂಜೆ ಆಗ್ತಾ ಇತ್ತು. ದಾರಿ ಮಧ್ಯೆ ಮತ್ತೊಂದು ಕೇಕ್ ಸರ್ಪ್ರೈಸ್ ಆಗಿ ಸಿಕ್ತು ಹಸ್ಬೆಂಡ್ ಕಡೆಯಿಂದ. ಸೊ ಅದನ್ನು ಟೇಸ್ಟ್ ಮಾಡಿ ಮತ್ತೆ ನಾವು ಹೊರಟ್ವಿ ನಮ್ಮ ಮನೆ ಕಡೆಗೆ. ಸೊ ಇದಾಗಿತ್ತು ನನ್ನ ಇವತ್ತಿನ ಸ್ಪೆಷಲ್ ಲಾಗ್. ಇನ್ನಷ್ಟು ವಿಡಿಯೋಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಸಿಗೋಣ, ಖುಷಿಯಾಗಿರಿ.